ಹಾಗೆಯೇ ಶಿವಮೊಗ್ಗ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಧನ್ಯವಾದಗಳು ಶ್ರೀಮತಿ ಜಯಲಕ್ಷ್ಮಿ ಅವರಿಗೆ. ನಮ್ಮ ಶಿವಮೊಗ್ಗ ಜಿಲ್ಲಾಧ್ಯಕ್ಷರಾದ KN ರಾಮಕೃಷ್ಣ ಸರ್ ಆಗಮಿಸಿದ್ದಾರೆ. ಅವರಿಗೂ ಈ ಸಭೆಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇವೆ. ಹಾಗೆಯೇ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀಮತಿ ಶಾರದಾ ಪುರನಾಯ್ಕರವರು ಆಗಮಿಸಿದ್ದಾರೆ. ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ನೂತನ ST ವಿಭಾಗದ ಜಿಲ್ಲಾಧ್ಯಕ್ಷರಾದ HR ಹನುಮಂತಪ್ಪ ಇವರಿಗೂ ಕೂಡ ಈ ಸಭೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಅಧ್ಯಕ್ಷರಾಗಿ ಪದಗ್ರಹಣ ಸ್ವೀಕಾರ ಸಮಾರಂಭ ಮಾಡ್ತಿದ್ದಾರೆ. ಅವರಿಗೆ ನಮ್ಮ ಶಿವಮೊಗ್ಗ ಗ್ರಾಮಾಂತರ JDS ಪಕ್ಷದ ಪರವಾಗಿ ಅವರಿಗೆ ಉತ್ಪೂರ್ವಕವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಈ ಒಂದು ನಮ್ಮ JDS ಪಕ್ಷ ವಾಲ್ಮೀಕಿ ಸಮಾಜಕ್ಕೆ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಮ್ಮ ಪ್ರಧಾನಮಂತ್ರಿಗಳಾದಂತಹ ದೇವೇಗೌಡರು ಅವರು ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ತಮ್ಮ ಸಮಾಜಕ್ಕೆ ಅಪಾರವಾದಂಥ ಕೊಡುಗೆ ಕೊಟ್ಟಿದ್ದಾರೆ. ಇವತ್ತಿನ ದಿವಸ ಅನೇಕ ನಿಮ್ಮ ಸಮಾಜದ ಶಾಸಕರಾಗಲಿಕ್ಕಾಗಲಿ, ಜಿಲ್ಲಾ ಪಂಚಾಯತ್ ಸದಸ್ಯರಾಗಬೇಕಾಗಲಿ, ತಾಲೂಕ್ ಪಂಚಾಯಿತಿಯಲ್ಲಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಆಗಬೇಕಾದ್ರೆ ನಮ್ಮ ದೇವೇಗೌಡರ ಒಂದು ನಿಲುವು ತಗೊಂಡಂಥ ನಿರ್ಣಯ ಇವತ್ತಿನ ದಿವಸ ನಿಮ್ಮ ಸಮಾಜಕ್ಕೆ ಅತ್ಯಂತ ಬಲ ತಂದುಕೊಟ್ಟಿದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಪಕ್ಷಕ್ಕೆ ನೀವು ಸಹ ಅಪಾರವಾದ ಬೆಂಬಲವನ್ನು ಕೊಟ್ಕೊಂಡು ಬಂದಿದ್ದೀರಿ ಹಿಂದಿನಿಂದನೂ. ಅದರಲ್ಲೂ ಸಹ ನಮ್ಮ ಶಾಸಕರಾದ ಶ್ರೀಮತಿ ಶಾರದಾ ಪುರನಾಯ್ಕರವರಿಗೆ ನಮ್ಮ ಶಿವಮೊಗ್ಗ ಗ್ರಾಮಾಂತರದ ವಾಲ್ಮೀಕಿ ಸಮಾಜದ ಮುಖಂಡರುಗಳಾಗಿರ್ಬೋದು, ಯಾವುದೇ ಒಬ್ಬರು ಕಾರ್ಯಕರ್ತರಾಗಿರ್ಬೋದು, ಸಮಾಜದ ಒಂದು ಕೆಳ ಮಟ್ಟದ ಒಬ್ಬ ವ್ಯಕ್ತಿನೂ ಸಹ ನಮ್ಮ ಶಾರದಾ ಪುರನಾಯ್ಕರು ಮತ್ತು ನಮ್ಮ JDS ಪಕ್ಷಕ್ಕೆ ಅಭೂತಪೂರ್ವವಾದಂಥ ಬೆಂಬಲವನ್ನು ನೀಡ್ತಾ ಬಂದಿದ್ದೀರಿ. ತಮ್ಮೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ನಮ್ಮ ಶಿವಮೊಗ್ಗ ಗ್ರಾಮಾಂತರ JDS ಪಕ್ಷದ ಪರವಾಗಿ ಉತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ನಿಮ್ಮ ವಾಲ್ಮೀಕಿ ಸಮಾಜಕ್ಕೆ ಅರ್ಪಿಸಲು ಇಚ್ಛೆ ಪಡ್ತೀನಿ ಅಂತ ಹೇಳ್ತಾ ನನ್ನ ಈ ಒಂದು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ವಂದಿಸ್ತೀನಿ. ಅಧ್ಯಕ್ಷರಿದ್ದಾರೆ, OBC ಅಧ್ಯಕ್ಷರುಗಳಿದ್ದಾರೆ, ಹಾಗೆಯೇ ಕಾರ್ಯಾಧ್ಯಕ್ಷ ಅಂತ ದಾದಾಪಿ ಸರ್ ಅವರು ಇದ್ದಾರೆ, ಕೃಷ್ಣಪ್ಪ ಸರ್, ತ್ಯಾಗರಾಜಣ್ಣ, ಹಾಗೆಯೇ ಎಲ್ಲ ಸಮಾಜ ನಮ್ಮ ಒಂದು SC ಸಮಾಜದ ಬೂದಿಗೆರೆ ಬಸವರಾಜಣ್ಣ ಅವರು ಇದ್ದಾರೆ. ಹಾಗೆಯೇ ಎಲ್ಲ ಸಮಾಜದವರು ಕೂಡ ಇವತ್ತು ಲೀಡರು ಮುಂದೆ ಬಂದಿದ್ದಾರೆ. ಇದು ವಾಲ್ಮೀಕಿ ಕಾರ್ಯಕ್ರಮ ಆದ್ರೂ ಎಲ್ಲ ಒಂದು ನಾಯಕರು ಸಹಕಾರ ಕೊಡ್ತಾ ಇದ್ದಾರೆ. ಹಾಗಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ ಮೊದಲನೇದಾಗಿ. ಹಾಗೆಯೇ ನಮ್ಮ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಕಷ್ಟು ಎಲ್ಲ ತಾಲೂಕಿನಲ್ಲಿಯೂ ಕೂಡ ಒಂದು ನಮ್ದು ಏನು ST ಕಮ್ಯುನಿಟಿ ಇದೆ, ವಾಲ್ಮೀಕಿ ಜನಾಂಗ ಇದೆ. ಆದರೆ ಆ ಒಂದು ವಾಲ್ಮೀಕಿ ಜನಾಂಗವನ್ನು ಒಗ್ಗೂಡಿಸ್ಕೊಂಡು ಒಂದು ಮುಖ್ಯವಾಹಿನಿಗೆ ಕರೆತಂದು ಅವರು ಕೂಡ ಬೇರೆ ಒಂದು ಸಮಾಜದ ರೀತಿಯಲ್ಲಿ ಆದಷ್ಟು ಮುಂದುವರಿಬೇಕು, ಬೆಳಿಬೇಕು, ಶೈಕ್ಷಣಿಕವಾಗಿರಲಿ, ಸಾಮಾಜಿಕವಾಗಿರಲಿ, ರಾಜಕೀಯ ಕ್ಷೇತ್ರದಲ್ಲೂ ಆದಷ್ಟು ನಮ್ಮ ಒಂದು ಕಮ್ಯುನಿಟಿ ಮುಂದೆ ಬರಬೇಕು ಅನ್ನೋಕ್ಕೋಸ್ಕರ ಸಾಕಷ್ಟು ಯೋಜನೆಗಳನ್ನು ನಮ್ಮ ಒಂದು ಪಕ್ಷದಿಂದ ನಾವು ತರ್ತಾ ಇದ್ದೀವಿ. ಹಾಗೆಯೇ ದೇವೇಗೌಡರು ಆಗಿರ್ಬೋದು, ಕುಮಾರಣ್ಣರು ಆಗಿರ್ಬೋದು, ಅವರ ಒಂದು ಅವಧಿನಲ್ಲಿ ಸಾಕಷ್ಟು ಒಂದು ವಾಲ್ಮೀಕಿ ನಿಗಮ ಏನಂತ ಏನಿದೆ ಅಲ್ಲಿಗೂ ಕೂಡ ಸಾಕಷ್ಟು ಫಂಡ್ಸ್ಗಳನ್ನು ಕೊಟ್ಟಿರೋದನ್ನ ನಾವು ನೋಡ್ಬೋದು. ಆದರೆ ಆ ಒಂದು ಏನಿದೆ ಒಂದು ಧನ ಸಹಾಯ ಮಾಡಿರೋದು ನಿಗಮಕ್ಕೆ ಅದು ಒಂದು ಒಳ್ಳೆಯ ರೀತಿಯಲ್ಲಿ ಉಪಯೋಗ ಆಗ್ತಾ ಇಲ್ಲ. ಹಾಗಾಗಿ ಏನಂತ ಹೇಳಿದ್ರೆ ಒಂದು ನಮ್ಮ ಒಂದು ವಾಲ್ಮೀಕಿ ಸಮಾಜದಲ್ಲಿ ಒಂದು ಒಗ್ಗಟ್ಟು ಅನ್ನೋದು ಇರಬೇಕು. ನಮಗೆ
ಯಾವುದೇ ಒಂದು ಸಮಾಜದಲ್ಲಿ ಯಾವಾಗ ಒಗ್ಗಟ್ಟು ಅನ್ನೋದು ಬರುತ್ತೆ ಆ ಸಮಾಜ ಬೆಳೆಯೋದಕ್ಕೆ ಶುರು ಆಗುತ್ತೆ. ಕೆಲವೊಂದ್ಸರಿ ನಾವು ಪಕ್ಷಗಳನ್ನ ಬಿಟ್ಬಿಟ್ಟು ಒಂದು ನಮ್ಮ ಕಮ್ಯುನಿಟಿ ಒಗ್ಗಟ್ಟಾಗಬೇಕು, ಮತ್ತೆ ನಮಗೆ ಯಾರು ಸಹಕರಿಸ್ತಾರೆ. ಈಗ ಶಿವಮೊಗ್ಗ ಗ್ರಾಮಾಂತರದಲ್ಲಿ ಶಾರದಾಪುರ ನಾಯಕ್ ಮೇಡಮ್ ಅವರಿದ್ದಾರೆ, ಸಹಕರಿಸ್ತಾರೆ ಅಂದಾಗ ಅವರಿಗೆ ಒಂದು ಸಹಕಾರವನ್ನ ಚುನಾವಣೆ ಸಮಯದಲ್ಲಿ ಕೊಟ್ಟು ಚುನಾವಣೆ ಕಳೆದ ನಂತರ ಅದು ಏನಿದೆ ವಾಲ್ಮೀಕಿ ಜನಾಂಗಕ್ಕೆ ಏನು ಸೌಲಭ್ಯಗಳನ್ನ ಕೊಡ್ತಾರೆ. ಇವಾಗ ಹೆಣ್ಮಕ್ಳಿಗೆ ಒಂದು ಹೊಲಿಗೆ ಯಂತ್ರಗಳನ್ನ ಕೊಡ್ತಾ ಇದ್ದಾರೆ, ಒಂದು ಅವರಿಗೆ ಒಂದು ಆರ್ಥಿಕವಾಗಿ ಮುಂದುವರಿಯೋದಕ್ಕೆ ಸಹಾಯ ಆಗ್ತಾ ಇದೆ. ಆ ರೀತಿ ವಾಲ್ಮೀಕಿ ಸಮಾಜ ಬಹಳ ಶ್ರೇಷ್ಠ ಸಮಾಜ ಅಂತ ನಾವು ಭಾವಿಸ್ತೀವಿ. ಯಾಕಂದರೆ ರಾಮಾಯಣವನ್ನು ಈ ದೇಶಕ್ಕೆ ಸಮರ್ಪಣೆ ಮಾಡಿದ್ದು ನಿಮ್ಮ ಸಮುದಾಯದ ಮಹರ್ಷಿ ವಾಲ್ಮೀಕಿಯವರು ಅನ್ನೋದು ನಿಮ್ಮೆಲ್ಲರಿಗೂ ಒಂದು ಹೆಮ್ಮೆ ಇರಬೇಕು ಯಾವಾಗಲೂ ಕೂಡ. ಅಂಥ ಒಂದು ಶ್ರೇಷ್ಠ ವ್ಯಕ್ತಿಯನ್ನು ಈ ದೇಶಕ್ಕೆ ಕೊಟ್ಟಂಥ ಸಮಾಜ ಅದರಿದ್ದರೆ ಅದು ವಾಲ್ಮೀಕಿ ಸಮಾಜ. ಹಾಗೆಯೇ ನಿಮ್ಮ ಸಮಾಜಕ್ಕೆ ನಮ್ಮ ಪಕ್ಷಕ್ಕೆ ಸಂಬಂಧ ಅದು ಯಾವತ್ತೂ ಕೂಡ ನೀವು ಬರೆಯಂಗಿಲ್ಲ, ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳ ಕಾಲಕ್ಕೂ ನೀವು ಅದನ್ನು ಹೇಳಿ ಏನೋ ಹೇಳ್ತಲ್ಲ ಹಿರಿಯರು ಪ್ರಾಣ ಬಿಡ್ಬೇಕಾದ್ರೆ ಹೇಳಿ ಸಾಯ್ತಾರೆ ಅಂತ. ಏಕೆಂದರೆ ಚಂದ್ರಶೇಖರ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ, ಯಾಕಂದರೆ ನಾವು ಓದಿ ತಿಳ್ಕೊಂಡಿರೋದು, ಯಾಕಂದರೆ ನಾವೇನು ಆ ಟೈಮ್ನಲ್ಲಿ ರಾಜಕಾರಣಿಗಳಲ್ಲ. ಚಂದ್ರಶೇಖರ್ ಅವರು ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರನ್ನ ಅವರು ಇಡೀ ದೇಶದ ತುಂಬ ಪಾದಯಾತ್ರೆ ಮಾಡಿ ಪ್ರಧಾನಮಂತ್ರಿಗಳಾಗ್ತಾರೆ. ಆವಾಗ ನಮ್ಮ ದೇವೇಗೌಡರನ್ನ ಅವರು ಕೇಂದ್ರದ ಸಂಪುಟಕ್ಕೆ ಸೇರಿಸ್ಕೊಳ್ತೀನಿ ಅಂತ ಹೇಳಿದಾಗ, ನನಗೆ ಕೇಂದ್ರದ ಸಚಿವ ಸ್ಥಾನ ಬೇಡ, ನಮ್ಮ ಬಂಧುಗಳು ಏನು ಈ ವಾಲ್ಮೀಕಿ ತಳವಾರ ಬೇಡ, ಇವರೇನು ಒಂದು 4-5 ವರ್ಷದಿಂದ ಕರೆಯಲ್ಪಟ್ಟಿದ್ದಾರೆ, ಈ ಸಮುದಾಯಕ್ಕೆ ನೀವು ಮೀಸಲಾತಿ ಕೊಟ್ಟರೆ ನನಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಟ್ಟಂಗೆ ಅಂತೇಳಿ ಸಂಪುಟ ಸ್ಥಾನವನ್ನು ತ್ಯಾಗ ಮಾಡಿ ನಿಮಗೆ ಮೀಸಲಾತಿ ಕೊಡ್ತಂಥ ಏಕೈಕ ವ್ಯಕ್ತಿ ನಮ್ಮ ದೇಶದಲ್ಲಿದ್ದರೆ ಅದು ಸನ್ಮಾನ್ಯ ದೇವೇಗೌಡರು. ಅದನ್ನು ನೀವ್ಯಾರು ಕೂಡ ಯಾವತ್ತೂ ಮರಿಬಾರ್ದು. ಇವತ್ತು ರಾಜಕಾರಣಕ್ಕೆ ಯಾರು ಏನು ಬೇಕಾದ್ರೂ ಹೇಳ್ಬೋದು, ದೇವೇಗೌಡರನ್ನೇ ಅಪರಾಧಿ ಸಂಘ ತೋರಿಸ್ಬೋದು. ಏಕೆಂದರೆ ಇವತ್ತು ಸ್ವಾಭಾವಿಕವಾಗಿ ಇವತ್ತು ಅಧ್ಯಕ್ಷ ಸ್ಥಾನ ನಮ್ಮ ಹನುಮಂತಪ್ಪಗೆ ಇದನ್ನು ಹೊಸ್ತಲ್ಲ, 4ನೇ ಸಲ. ಆದರೆ ಅದರ ಅರ್ಥ ಏನು? ಸಂಘಟನೆ ಮಾಡಬೇಕು, ಸಮುದಾಯವನ್ನು ಸಂಘಟನೆ ಮಾಡಬೇಕು ಅನ್ನೋದೇ ಅವ್ರಿಗೆ ಜವಾಬ್ದಾರಿ. ಮುಂದೆ ಎಲೆಕ್ಷನ್ಸ್ಗಳು ಬಂದೇ ಬರುತ್ತೆ, ಎಷ್ಟೇ ಮುಂದೆ ಹೋದ್ರೂ ಬರಲೇಬೇಕಲ್ಲ. ಗ್ರಾಮ ಪಂಚಾಯತಿ ಅಂತ ನಿಲ್ಸೋಕ್ಕಾಗಲ್ಲ. ಮತ್ತು ಹೆಂಗೆ ನೋಡಿದ್ರೆ ಮತ್ತೆ ಆಲೆ ಇನ್ನು 2 ವರ್ಷಕ್ಕೆ ಅಸೆಂಬ್ಲಿ ಬರುತ್ತೆ. ಹಾಗಾಗಿ ಈ ವಿಚಾರವಾಗಿ ನಾಳೆ ನಿಮ್ಮ ಸಮುದಾಯವನ್ನು ಹಿಡಿದಿಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹನುಮಂತಪ್ಪನಿಗೆ ಇದು ಜವಾಬ್ದಾರಿ ಅಷ್ಟೇ. ಯಾರ್ಯಾರನ್ನ ಸೇರಿಸ್ಕೋಬೇಕು, ಎಲ್ಲಿ ಯಾವ ಊರಲ್ಲಿ ತೊಂದರೆ ಆಗ್ತಾ ಇದೆ, ಯಾರ ನನ್ನ ಜೊತೆ ಇದ್ದರು, ಯಾರು ಬಿಟ್ಟೋಗಿದ್ದಾರೆ, ಯಾವ ಕಾರಣಕ್ಕೆ ಬಿಟ್ಟೋಗಿದ್ದಾರೆ, ಇದನ್ನು ಸ್ವಲ್ಪ ನೋಟಿಫೈ ಮಾಡಬೇಕಾಗತ್ತೆ. ಇವತ್ತು ಈ ಕಾರ್ಯಕ್ರಮವನ್ನು ನಾನು ಕಳೆದ 1.5 ತಿಂಗಳಿಂದ ಕಾರ್ಯಕ್ರಮವನ್ನು ಮಾಡಬೇಕು ಅಂಥೇಳಿ ನಮ್ಮ ಜಿಲ್ಲಾಧ್ಯಕ್ಷರು 2 ತಿಂಗಳಿಂದ ಹೇಳ್ತಾ ಇದ್ರು. ನಾನು ನನ್ನ ವೈಯಕ್ತಿಕ ಕೆಲಸದ ಒತ್ತಡದಿಂದ ಮಾಡಿಲ್ಲ ಅಧ್ಯಕ್ಷರೇ, ಕ್ಷಮೆ ಇರಲಿ. ನಾನು ಇನ್ನೂ ಸೀರಿಯಸ್ ತಗೊಂತಿದ್ದೋ ಇಲ್ಲ ಗೊತ್ತಿಲ್ಲ. ಶಾರದಕ್ಕರು ಒಂದು ದಿವಸ ವಾಟ್ಸಪ್ಪಲ್ಲಿ ಒಂದು ಕಳಿಸಿದರು ಪರ್ಸ್ನಲ್ ನನ್ನ ಮೊಬೈಲಿಗೆ. ಅವತ್ತು ನನಗೆ ಸೀರಿಯಸ್ ಆಗಿಲ್ಲ, ಈ ಕಾರ್ಯಕ್ರಮ ಮಾಡಲೇಬೇಕು ಅಂತೇಳಿ ತೀರ್ಮಾನ ತಗೊಂಡು ಮೊನ್ನೆ ಕಳೆದ ಶನಿವಾರ ದಿಢೀರ್ನಂಗೆ ನಮ್ಮ ಎಲ್ಲ ಹಿರಿಕರನ್ನ ನಮ್ಮ ಮುಖಂಡರನ್ನ ಎಲ್ಲ ಕರ್ಕೊಂಡು ಪತ್ರಿಕಾಗೋಷ್ಠಿ ಮಾಡಿ ಮತ್ತೆ 2-3 ದಿನ ನಮ್ಮ ಹೊಳೆಹೊನ್ನೂರಿನ ಆ ಕಡೆ ನಮ್ಮ ದಾನೋಡಿ ಶಿವು, ನಮ್ಮ ಅರಕೆರೆ ರಾಜ ರವಿಯಣ್ಣ, ನಮ್ಮ ಪಾಲಕ್ಷಪ್ಪ, ಬಸವರಾಜ್ ಎಂಚಿನ ಸಿದ್ದಾಪುರ, ನಮ್ಮ ಇಟ್ಗೇಳಿ ಆಂಜನೇಯ ರಘು, ಈ ಥರ ಎಲ್ಲ ಮುಖಂಡರು ಪಾಲಕ್ಷಪ್ಪ ಎಲ್ಲ ಹಿಡ್ಕೊಂಡು ಆ ಕಡೆ ಭಾಗ ಎಲ್ಲ ಸುತ್ತರಿದು, ಈ ಕಡೆ ನಮ್ಮ ಸದಣ್ಣ ಚೋಡಿ ಎಲ್ಲರ ಒಟ್ಟು ಸಹಕಾರದಿಂದ ನಮ್ಮ ಬೀರಕೆರೆ ರುದ್ರೇಶು, ನಮ್ಮ ಯಾರು ರಾಮನಗರ ಲೋಕಣ್ಣ, ಇವರೆಲ್ಲರ ಸಹಕಾರದಿಂದ ಇವತ್ತು ಒಂದು ಸಭೆ ಮಾಡಬೇಕು ಅಂತೇಳಿ ಇವತ್ತು ಏನಾರೇ ಸಕ್ಸಸ್ ಆಗ್ತಾಯಿದೆ ಸಭೆ ಅಂತ ಹೇಳಿದರೆ ಅದು ಕಾರಣ ಭಾಳಷ್ಟು ಜನ ನಮ್ಮ ಜೊತೆಗಿದ್ದಂಥ ಸ್ನೇಹಿತರು. ಇವತ್ತು ನಾವು ಯಾಕೆ JDS ಪಕ್ಷವನ್ನು ಬೆಂಬಲಿಸಬೇಕು ಅಂತೇಳಿದರೆ, ಅದರಲ್ಲೂ ವಿಶೇಷವಾಗಿ ಯಾಕೆ ಶಾರದಾಪುರ ನಾಯಕರನ್ನು ಬೆಂಬಲಿಸಬೇಕು ಅಂತೇಳಿದರೆ, ಬಹುಶಃ ನೀವೆಲ್ಲರೂ ಒಂದು 3-4-5 ಬಾರಿ 6 ಬಾರಿ 7 ಬಾರಿ ಮತಗಳನ್ನ ಹಾಕಿ ಮುಂಚೆನೂ MLAಗಳು ನೋಡಿದಿರಿ, ಇವ್ರು ಬರೋಕ್ಕಿಂತ ಮುಂಚೆ MLA ನೋಡಿದಿರಿ, ಇವ್ರು ಬಂದ ಮೇಲೂ ನೋಡಿದಿರಿ. ಯಾವುದೇ ಒಬ್ಬರು MLA ಆಗ್ಬೇಕಾದ್ರೆ ಯಾವ ಕಾರಣಕ್ಕೂ ನೇರ ಹೋಗಿ MLA ತಕ್ಕೆ ಮಾತಾಡ್ಸೋಕ್ಕಾಗ್ತಿಲ್ಲ. ನಾನೇ KG ಕುಮಾರಸ್ವಾಮಿ ಅವರು MLA ಆಗಿದ್ರು ಒಂದು 20 ವರ್ಷದ ಹಿಂದೆ BJPಯಿಂದ. ನಾನು ಯಾವುದೋ ಒಂದು ಕೆಲಸಕ್ಕೆ ಹೋದಾಗ ಆಯಪ್ಪ ನಮ್ಮ ಕುಮಾರಸ್ವಾಮಿ ಅವರು ಗತ್ತು ನೋಡ್ಬೇಕಿತ್ತು. ಇವತ್ತು ಸ್ನೇಹಿತರಾಗಿದ್ದಾರೆ ಬಿಡಿ, ಅವತ್ತು ಆ ಥರ ಗತ್ತು ಮಾಡ್ತಿದ್ರು MLA ಆದಾಗ. ಇವತ್ತು ಯಾವುದೇ ವ್ಯಕ್ತಿ ನಮ್ಮ SP ಮುಖಂಡ ಸಮಾಜದಲ್ಲಿ ಯಾರೇ ಇರ್ಬೋದು, ಮಹಿಳೆಯರು ಇರ್ಬೋದು, ನೇರ ಹೋಗಿ ಅಕ್ಕ ನನಗಿಂತ ಕೆಲಸ ಆಗಬೇಕು ಹಿಂಗಾಗಬೇಕು ಅಂಥೇಳಿ ಎಲ್ಲರೂ ಸಣ್ಣ ಪುಟ್ಟ ಎಲ್ಲರಿಗೂ ಹೆಲ್ಪ್ ಮಾಡ್ತಾ ಇದ್ದಾರೆ, ಮಾಡಿದ್ದಾರೆ. ಎಲ್ಲ ಒಂದು ಕಡೆ ನಮ್ಮ ST ಸಮುದಾಯಕ್ಕೆ ಯಾವುದೋ ಒಂದೋ 2 ಸಬ್ಸಿಡಿ ಬಂದಿತ್ತು. ನಮ್ಮ ನಾರಾಯಣಪ್ಪರು ಹೇಳ್ತಾ ಇದ್ರು, ಸರ್ ನನಗೆ ಒಂದು ಬೋರ್ ಹನುಮಂತಪ್ಪ ನೀನು ಏನಾರು ಮಾಡಿ ಒಂದು ಬೋರ್ ಹಾಕೋಗಿ ಅಂತೇಳಿ. ನಾನು ಸುಮ್ಮನೆ ಅಕ್ಕರ ಕಿವಿ ಹೇಳಕ್ಕೆ ಹೋಗಿದ್ದೆ ಅಷ್ಟೇ. ನಾನು ಬೆಂಗಳೂರಾಗಿದ್ದೆ, ಅಕ್ಕರು ಫೋನ್ ಮಾಡಿ ಹನುಮಂತ ನಾರಾಯಣಪ್ಪ ನಂಬರ್ ಎಷ್ಟು ಅವ್ರಿಗೆ ಅರ್ಜೆಂಟ್ ನೆನೆಸಿದಾಗ ಕೇಳೋ ಅಂತ ಹೇಳಿದ್ರು.
ಆ ಥರ ಹಲವಾರು ಜನಕ್ಕೆ ಮಾಡಿಕೊಟ್ಟಿದ್ದಾರೆ. ಭಾಳಷ್ಟು ಜನ ಹಿಂದಿನ ಬಾರಿ MLA ಆಗಿದ್ದಾಗಂತೂ ಸಿಕ್ಕಾಪಟ್ಟೆ ಜನಕ್ಕೆ ಬೋರು ಟ್ಯಾಕ್ಟ್ರಿ ಕೊಟ್ಟಿದ್ದಾರೆ. ಅಷ್ಟು ಪ್ರಾಮಾಣಿಕವಾಗಿ ₹1 ಲಂಚ ಇಸ್ಕೊಂಡಂಗೆ ಒಬ್ಬ MLA 10,000, 20,000, 30,000 ಇಸ್ಕೊಂತಾರೆ. ಹಿಂದಿದ್ದಂಥ MLA ನಮ್ಮ ಪಕ್ಷದವರಲ್ಲ, ಬೇರೆ ಪಕ್ಷದವರು. ಇವತ್ತು ₹1 ಇಸ್ಕೊಂಡಂಗೆ ಭಾಳಷ್ಟು ಜನಕ್ಕೆ ಹೆಲ್ಪ್ ಮಾಡಿಕೊಟ್ಟಾರೆ. ಎಲ್ಲೋ ಒಂದು ಕಡೆ 1 ಕಾರೋ 2 ಕಾರೋ 2 ಟ್ಯಾಕ್ಟ್ರಿನೋ 3 ಟ್ಯಾಕ್ಟ್ರಿನೋ ಬಂದಿರ್ತವೆ. ಹಾಕಿರೋದು 150 ಜನ ಅಪ್ಲಿಕೇಶನ್. ಯಾರಿಗೆ ಕೊಡೋಕ್ಕಾಗತ್ತೆ? ಕೊಟ್ಟರೆ ನಮ್ಮವರಿಗೆ ಯಾರಿಗೋ ಕೊಡ್ಬೋದು. ಅದನ್ನು ನಾವು ಯಾರೂ ಸೀರಿಯಸ್ ಬೇಡ. ಇನ್ನೂ 2 ವರ್ಷ MLA ಆಗಿರ್ತಾರೆ, ಇನ್ನು ಮುಂದಿನ 10 ವರ್ಷ ಮಂತ್ರಿ ಆಗಿರ್ತಾರೆ. ಎಷ್ಟು ಬೇಕಾದಷ್ಟು ಬೆನಿಫಿಟ್ ಪಡ್ಕೊಬೋದು. ನಾವು ಅವನ್ನೆಲ್ಲ ಒಟ್ಟಾಗಿ ಇಟ್ಕೊಂಡು ಗಟ್ಟಿಯಾಗಿ ಅದನ್ನೆಲ್ಲ ಬೇಜಾರು ಮಾಡ್ಕೊಂಡಿದ್ದಂಗೆ ಒಟ್ಟಾಗಿ ಕೆಲಸ ಮಾಡಿದಾಗ ಅಲ್ಲಿ ನಾವು ಅಭಿವೃದ್ಧಿ ಕಾಣೋಕ್ಕೆ ಸಾಧ್ಯ ಆಗುತ್ತೆ. ಬಹುಶಃ ನೀವು ನಿರೀಕ್ಷೆ ಇಟ್ಕೊಂಡಿರೋ ಬಿಟ್ಟಿರೋ ಗೊತ್ತಿಲ್ಲ. ಮುಂದಿನ ಬಾರಿ ನಮ್ಮದೇ NDA ಸರ್ಕಾರ ಬರುತ್ತೆ. ಶಿವಮೊಗ್ಗ ಗ್ರಾಮಾಂತರದಲ್ಲಿ ಶಾಸಕರು MLA ಶಾರದಾಕಾರೇ ಗೆಲ್ತಾರೆ. ಮುಂದಿನ ಬಾರಿ ಮಂತ್ರಿ ಹಾಗೇ ಆಗ್ತಾರೆ ಆಗಲ್ಲ? ಒಂದು ಜೋರು ಕ್ಲಾಸ್ ಕೊಡಿ, ಆಗ್ತಾರೆ ಅಂದರೆ ಹಾಗೇ ಆಗ್ತಾರೆ. ಅದಕ್ಕೋಸ್ಕರ ಯಾವುದೋ ಒಂದು ಸಣ್ಣ ಸಬ್ಸಿಡಿಗೋಸ್ಕರ ಮುನ್ಸ್ಕೊಳ್ಳೋದು, ಹಂಗನ್ನೋದು ಹಿಂಗನ್ನೋದು ಬೇಡ. ನಮ್ಮ ಜಮರಗಟ್ಟೆ ನಾಗಣ್ಣವರು ಪಾಪ ಭಾಳ ನಮ್ಮ ಪಕ್ಷಕ್ಕೆ ದುಡಿದಾರೆ. ಅವರು ಎಲ್ಲದಿ ನಾಗಣ್ಣ? ಜಮರಗಟ್ಟೆ ನಾಗಣ್ಣ ಎಲ್ಲದಿಯಾ? ಇಲ್ಲೆಲ್ಲ ಹಿಂಗಡೆ ಇದ್ದಾರೆ. ಕರಿಯ ನಾಗಣ್ಣ ಅದಾರೆ ಹಿಂಗಡೆ ಅಂದರೆ ಅವರು ಸಹ ಈಗ ಫುಲ್ಲು ಮೊನ್ನೆ ಸಣ್ಣ ಬೇಜಾರಾಗಿದ್ದರು. ನಾನು ಅವ್ರ ಮನೆ ಒಂದು 2-3 ಗಂಟೆ ಕೂತ್ಕೊಂಡು ಪೂರ್ಣ ಪ್ರಮಾಣ ರೆಡಿ ಮಾಡಿದ್ದೀನಿ. ಇದ್ದಾರೆ ಹಿಂಗಡೆ ಇದ್ದಾರೆ, ರೆಡಿ ಆಗಿದ್ದಾರೆ. ಪೂರ್ತಿ ಮಟ್ಟಕ್ಕೆ ಇನ್ವಾಲ್ವ್ಮೆಂಟ್ ಆಗ್ತಾರೆ. ಹಾಗಾಗಿ ನಾನು ಅವ್ರ ಜೊತೆಗೆ ಹೆಚ್ಚು ಕಮ್ಮಿ ಇವರು ನಮ್ಮ ಶಾರದಕ್ಕಿಂತ ಮುಂಚೆ ಪೂರನಾಯಕರು ಅವ್ರದ್ದೊಂದು ಅಂಬಾಸಡರ್ ಕಾರ್ ಇತ್ತು. CTS 75-35 ದಯಪುರ ಸಾಹೇಬ್ರೆ ಅಂತ ಗೊತ್ತಾ ನಿನಗೆ? ಅಂಬಾಸಡರ್ ಕಾರು CTS ಮದುವೆ ಆಗಿದ್ದೀನಪ್ಪ. CTS 75-35 ಅಂಬಾಸಡರ್ ಕಾರು 1994ನೇ ಇಸ್ವಿಯಲ್ಲಿ ನಾನು ಅವ್ರ ಕಾಲೇಜಲ್ಲೇ ಡಿಗ್ರಿ ಮಾಡಿದ್ದು. ರಾಜೀವ್ ಗಾಂಧಿ ಮೆಮೋರಿಯಲ್ ಪ್ರಥಮ ದರ್ಜೆ ಕಾಲೇಜ್ ಅಂತೇಳಿ. PUC ಮುಗಿಸ್ತಾನೆ ಪೂರ್ಣಕರು ಹೇಳಿದ್ರೆ ಬಂದೆಲ್ಲ ಜಾಯ್ನ್ ಆಗೋ ಅಂದರು. ಸೀದಾ ಹೋಗಿ ಅವ್ರ ಕಾಲೇಜಲ್ಲೇ ಡಿಗ್ರಿ ಫಸ್ಟ್ ಇಯರ್ BA ಡಿಗ್ರಿ ಮಾಡಿದ್ದು. ಅವಾಗ ನಾನು ಹೋಗ್ತಾ ಇರ್ಬೇಕಾದ್ರೆ 1994 ಡಿಸೆಂಬರ್ ಏಪ್ರಿಲಲ್ಲಿ ನನಗೊಂದು ಮುಸ್ಲಿಮ್ಸ್ ಒಬ್ಬರು JP ಮೆಂಬರ್ ಆಗಿದ್ರು ಸಾಹೇಬ್ರೆ, ಬಸಪ್ಪಣ್ಣ ಸಾಬ್ರು ಮುಸ್ಲಿಮ್. ಅವನು ಮರ್ತೋಯ್ತು ಹೆಸರು. ನಾನು ಅಲ್ಲಿದ್ದಾಗ ಪೂರ್ಣಕರ ಜೊತೆಗಿದ್ದಾಗ ಬಾರ ಇದೆ ಅಂತ ಕರೆದು ನನಗೆ ಅವತ್ತು 1995ನೇ ಇಸ್ವಿಯಲ್ಲಿ ಸ್ಕೂಲ್ ಓಪನ್ ಮಾಡೋಕ್ಕೆ ಒಂದು ಸ್ಕೂಲ್ ರಿಜಿಸ್ಟರ್ ಮಾಡಿಸ್ಕೊಟ್ರು. ಅವತ್ತಿನ ಕಾಲಕ್ಕೆ ವ್ಯಾನ್ ಮಾಡಿದ್ದೆ. ಕುಂಚನಹಳ್ಳಿ, ಬೀರ್ನಿಕೆರೆ, ಕೊಮ್ನಾಳು, ಹಂಸೋಡಿ, ಅಬ್ಲಿಗೆರೆ, ಮತ್ತೋಡು, ಹುಣಸೋಡು ಸ್ಕೂಲ್ ಓಪನ್ ಮಾಡಿ 3 ವರ್ಷ ನಡೆಸ್ತೆ. ನನ್ನ ದುರಂತ ಅವರು ಡೆತ್ ಆದರು. ಇಲ್ಲಾಂದರೆ ಇವತ್ತು ನನ್ನ ಸ್ಕೂಲು ನನ್ನ ಸ್ಟೂಡೆಂಟ್ ಆಗಿರೋದೆಲ್ಲ ಇವತ್ತು ಡಾಕ್ಟ್ರು, MBBS, ಇಂಜಿನಿಯರ್ ಮಾಡಿದ್ದಾರೆ. ನನ್ನ ಸ್ಕೂಲಾಗಿ ಓದಿರೋರು. ನನ್ನ ಕಾನ್ವೆಂಟಲ್ಲಿ ಓದಿರೋ. ಅಬ್ಲಿಗೆರೆಯಲ್ಲಿ ಕಾನ್ವೆಂಟ್ ಮಾಡಿದ್ದೆ. ಅರಾತೊಳಲ್ಲಿ ಗದ್ದಿಗೇಶ್ವರ ಕಾನ್ವೆಂಟ್. ಸತೀಶ್ ಇವೆಲ್ಲ ನೀವು ಪರಿಚಯ ಇರಲಿಲ್ಲ. ಅಲ್ಲಿ ಕಾನ್ವೆಂಟ್ ಮಾಡಿದ್ದೆ. ಪೂರ್ಣಕರು ಕರ್ಕೊಂಡೋಗಿ ಕಾಚಿನಕಟ್ಟೆಯಲ್ಲಿ ಆಂಜನೇಯ ಸ್ವಾಮಿ ಕಾನ್ವೆಂಟ್ ಅಂತ ಕಾಚಿನಕಟ್ಟೆಯಲ್ಲಿ ಮಾಡಿದ್ದೆ. 3 ಬ್ರಾಂಚ್ ಓಪನ್ ಮಾಡಿದ್ದೆ ಪೂರ್ಣಕರ ಸಹಕಾರದಿಂದ. ಆ ವ್ಯಕ್ತಿ ಹಾಗೆ ಸಪೋರ್ಟ್ ಮಾಡೋರು. ನಾನು ಅವಾಗ ಇನ್ನೂ ಸಣ್ಣ ಹುಡುಗ, ಬಟ್ ನಾನು ಆಕ್ಟಿವ್ ನೋಡ್ತಾಯಿದ್ರು. ಭಾಳ ಫಾಸ್ಟ್ ಅದನ್ನೇ ಒಳ್ಳೆ ವಾಲ್ಮೀಕಿ ಸಮಾಜ ಹುಡುಗ, ನೀವು ಸಪೋರ್ಟ್ ಮಾಡಬೇಕು ಅಂತೇಳಿ ಬೈದು ಸ್ಕೂಲ್ ರಿಜಿಸ್ಟ್ರ್ ಮಾಡಿಸ್ಕೊಟ್ಟು ಬೆಂಚು ಗಿಂಚು ಟೇಬಲು ಕುರ್ಚಿ ಅಷ್ಟು ಕೊಟ್ಟಿದ್ರು. ಬಟ್ ಅವತ್ತು ನಾನು ಏನಾದ್ರು ದುರಂತವಾಗಿ ಇವತ್ತು ಸಾಯ್ದಾಗ ಇದ್ದಿದ್ರೆ ಇವತ್ತು ಹನುಮಂತಪ್ಪ ಇವತ್ತು G. ಪರಮೇಶ್ವರು ಅವರು ಇವರು ಹೋದ್ರಲ್ಲ, ಕನಿಷ್ಠ ಆ ಲೆವೆಲಿಗೆ ಹೋಗ್ತಿದ್ದೆ. ನಾನು 25-30 ಬ್ರಾಂಚ್ ಮಾಡ್ತಿದ್ದೆ. ಅಂಥ ಒಂದು ಶಕ್ತಿ ಅವ್ರಿಗಿತ್ತು. ಅವತ್ತಿಂದ ಇವತ್ತಿನ ಅವ್ರ ನಂತರ ಶಾರದಾಕಾರ ಜೊತೆಗಿದ್ದೀನಿ. ನಾನು ರೀಸೆಂಟಲ್ಲಿ ಇದ್ದವನೇ, ಬಟ್ ಆದರೂ JDS ಅಲ್ಲಿ ಅಕ್ಕ ಜೊತೆಗಿದ್ದೆ. ಇವತ್ತಿನವರೆಗೂ ನಾನು ಅವ್ರ ಜೊತೆ ಜಗಳ ಮಾಡಿಲ್ಲ. ಯಾಕಂದ್ರೆ ನಾನು ಯಾಕೆ ಕೊಟ್ಟಿಲ್ಲ, ಇದು ಕೊಟ್ಟರೆ ಕೇಳಿ ಕೊಡ್ತಾರೆ. ಕೊಟ್ಟಿಲ್ಲ ಅಂದರೂ ನಾನು ಬೇಜಾರಾಗಲ್ಲ. 35 ವರ್ಷ ಜೊತೆಗಿದ್ದೀನಿ ನಾನು. 35 ವರ್ಷ ನನಗೆ ಬೇಜಾರಾಗಿಲ್ಲ ಅಂದರೆ ಅವ್ರು ಏನೇನು ಹೊಳೆಯೂರು ಆಚೆ ಬಾಜೆ ಬಂದಿರೋದು 15 ವರ್ಷ. 15 ಬೇಜಾರು ಯಾರೂ ಆಗೋದು ಬೇಡ. ಉಜ್ವಲ ಭವಿಷ್ಯ ಇದೆ. ಏನಾರೇ ತೊಂದರೆ ಇದ್ದರೆ ನಾನು ಬಸ್ಸಿನ ಕಡೆ ವೈಯಕ್ತಿಕ ಸಮಸ್ಯೆ ಕಡೆ ಒಂಚೂರು ನಾನು ಸ್ವಲ್ಪ ಆ ಕಡೆ ಹೋಗಿದ್ದೆ. ಜಾಸ್ತಿ ಇನ್ವಾಲ್ವ್ಮೆಂಟ್ ಕಡಿಮೆ ಆಗಿದ್ದು 2 ವರ್ಷ. ಬಟ್ ಈಗ ನಾನು ಏನು ಮುಂಚೆ ಹಿಂಗೆ ಆಕ್ಟಿವ್ನಾಗಿದ್ದು ಅದೇ ಥರ ಇರ್ತೀನಿ. ಅಕ್ಕ ಸಿಕ್ಕಿಲ್ವಾ, ಅಕ್ಕ ಏನೋ ಮಾಡೋಕ್ಕಾಗಿಲ್ವಾ, ಏನು ಸಿಕ್ಕಿಲ್ವಾ, ನನ್ನ ತಕ್ಕ ಬರ್ರಿ, ಅಕ್ಕನ ತಕ್ಕ ಹೋಗೋಣ, ಗೆರೆ ಕೊರೆದು ಅಕ್ಕ ಹಿಂಗಾಗ. ಬಟ್ ಒಂದು ಬಂದಾಗ 25 ಜನ ಅಪ್ಲಿಕೇಶನ್ ಹಾಕಿದರೆ ಸಾಹೇಬ್ರೆ ಅದಾಗಲ್ಲ. ಒಂದು ಇದ್ದಾಗ ಅವ್ನು ಮಾಡೋಣ. ಯಾರೂ ಬೇಜಾರು ಮಾಡ್ಕೊಳೋದು ಬೇಡ. ಮತ್ತೆ ಹೇಳ್ತೀನಿ, ಮುಂದೆ 2 ವರ್ಷ ಬಿಟ್ಟರೆ ಮತ್ತೆ ಮಂತ್ರಿ ಆಗ್ತಾರೆ. ನಿಮ್ಮ ಏನೋ ಸಣ್ಣ ಪುಟ್ಟ ಕಾರು, ಟ್ಯಾಕ್ಸಿ, ಸಬ್ಸಿಡಿ, ಬೋರು ಅದ್ರ 10 ಬೆನಿಫಿಟ್ ಪಡ್ಕೊಳ್ಳೋಣ. ದೊಡ್ಡ ವಿಷಯ ಅಲ್ಲ. ತಾಳ್ಮೆಯಿಂದ ಇರೋಣ, ಒಗ್ಗಟ್ಟಾಗಿರೋಣ. ಯಾವತ್ತೂ ಎಲ್ಲೂ ಹಿಂದೆ ಮುಂದೆ ಮಾತಾಡೋದು ಬೇಡ. ನೇರ ಬಂದರೆ ಅಕ್ಕರ ಮನೆ ಕೂತ್ಕೊಳ್ಳೋಣ, ಮಾತಾಡೋಣ. ರಸ್ತೆ ಮೇಲೆ, ಬೀದಿ ಮೇಲೆ ನಾವ್ಯಾರು ST ಸಮುದಾಯದವ್ರು ಮಾತಾಡೋದು ಬೇಡ. ನೀವು ಯಾರ್ಯಾರೇ ಮಾತಾಡೋದು ಹನುಮಂತಪ್ಪ ಮಾತಾಡ್ದಂಗಿರುತ್ತೆ. ದಯಮಾಡಿ ನಾವೆಲ್ಲರೂ ಅಕ್ಕನ ಜೊತೆ ಗಟ್ಟಿ ನಿಂತ್ಕೊಳ್ಳೋಣ. ಅಕ್ಕಪಕ್ಕದವ್ರು ಯಾರ್ಯಾರು ದೂರ ಇದ್ದವ್ರನ್ನೂ ಕರ್ಕೊಂಬಂದು ನಾವು ನಮ್ಮ ಜೊತೆಗೆ ಹೇಳ್ಕೊಳ್ಳೋಣ. ಏನು ಹೈಯೆಸ್ಟ್ ಓಟ್ ಕೊಟ್ಟು ಮುಂದಿನ ಬಾರಿ ಚುನಾವಣೆ ಜಿದ್ದಿ ಆಗುತ್ತೆ. ದೊಡ್ಡ ಮಟ್ಟಕ್ಕೆ ಬೆಳೆಸೋಣ. ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತು ಬರ್ತವೆ ಚುನಾವಣೆ. ನನ್ನ ಹತ್ರ ಈಗಾರೆ ಕಾರಿದೆ. ಬಹುಶಃ ನಮಗೆ ದಾದಾಪೀರ್ ಸಾಹೇಬರು ನನಗೆ ವಿರೋಧಿಯವರು. ಯಾವಾಗ ಒಂದು 15 ವರ್ಷ ಆತಲ್ಲ ಟಿಕೆಟು, ಜಿಲ್ಲಾ ಪಂಚಾಯತ್ ಟಿಕೆಟು ನನ್ನ ಪೂರ್ಣನಾಯಕರು ಆ ಥರ ಹೆಲ್ಪ್ ಮಾಡಿದ್ರು. ಶಾರದಕ್ಕ ಅಂತ ಹೇಳ್ತೀನಿ ಕೇಳ್ರಿ.
ನೀವು ಬೇಜಾರು ಮಾಡ್ಕೊಂತೀರಿ ಸಣ್ಣ ಪುಟ್ಟ ವಿಷಯದಲ್ಲಿ. ನಾನು 15 ವರ್ಷ ಕೆಲಸ ಇದ್ದರೆ 15 ವರ್ಷ ಆಯಿತು. ನಾನು ಜಿಲ್ಲಾ ರೈತ ಸಂಘದಿಂದ ಜಸ್ಟು ಇನ್ವಾಲ್ವ್ಮೆಂಟ್ ಆಗಿದ್ದೆ JDS-ಗೆ. ಬಂದು ST ಹಾರ್ನಳ್ಳಿ ಜಿಲ್ಲಾ ಪಂಚಾಯತ್ ಬಂತು. ನಂದು ಅವಾಗ 4S ಹಳೆ ಬೈಕು, ಹೊಸ ಬೈಕು ಅಲ್ಲ. ಸೀದಾ ಹೋದೆ, ಅಕ್ಕ ನಾನು ನಿಲ್ತೀನಿ ಅಂದೆ. ದುಡ್ಡು ಐತೆ ಹನುಮಂತ ಅಂತು. ಇಲ್ಲ ಅಂದೆ, ಇಷ್ಟು ಐತೆ ಅಂತ ಹೇಳಿದೆ. ಆಯಿತು ನಿಂತ್ಕೋ ಅಂತೇಳಿ ನನಗೆ ಕೆಲವು ಮಾಹಿತಿ ಕೊಟ್ಟರು. ಹಿಂಗೆ ಹೋಗ್ಬೇಕು ನೀನು ಕ್ಷೇತ್ರಕ್ಕೆ, ಹಿಂಗೆ ಅಡ್ಡಾಡ್ಬೇಕು. ಯಾಕೆಂದರೆ ಅವ್ರು 2 ಬಾರಿ ಅಲ್ಲಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದರು. ಎಲ್ಲ ಹೇಳಿದ್ರು. ಅವ್ರು ಹೇಳ್ದಂಗೆ ಕೇಳ್ಕೊಂಡು ಹೋದೆ. ಇಡೀ ಕ್ಷೇತ್ರದ ಜನ ಹಾರ್ನಳ್ಳಿ ಜಿಲ್ಲಾ ಪಂಚಾಯತ್ ದಾದಾಪೀರ್ ಸಾಹೇಬ್ರು ಬಿಟ್ಟರೆ ಇಡೀ ಕ್ಷೇತ್ರದ ಜನ ನನ್ನ ಪರವಾಗಿ ಹನುಮಂತಪ್ಪು ಟಿಕೆಟ್ ಕೊಡಬೇಕು ಅಂತಿದ್ದಾರೆ. ದಾದಾಪೀರ್ ಒಬ್ಬರೇ ನನಗೆ ವಿರೋಧಿ. ಬಟ್ ಆಮೇಲೆ ನನ್ನ ಜೊತೆ ಬಂದರು ಅವರು. ಇದು ಸತ್ಯ. ಯಾಕೆಂದರೆ ಇಡೀ ಕ್ಷೇತ್ರದ ಮುಖಂಡರುಗಳನ್ನ ಕರ್ಕೊಂಡು ಇಲ್ಲಿ ಮುರುಡೇಶ್ವರ, ಕೊಲ್ಲೂರು, ಮಂದಾರ್ತಿ ಆ ಕಡೆ ಎಲ್ಲ ಟ್ರಿಪ್ ಕರ್ಕೊಂಡು ಹೋಗಿದ್ದೆ. ನಾನು ಅಕ್ಕನೂ ಕರ್ಕೊಂಡು ಹೋಗಿದ್ದೆ ಜೊತೆಗೆ. ಅವತ್ತು ಭಾಳ ಜನ ಹೇಳೋರು, ಹನುಮಂತ ದುಡ್ಡಿಲ್ಲ, ಟಿಕೆಟ್ ಹೆಂಗೆ ಕೊಡ್ತೀಯ ಅಕ್ಕ ನೀನು ಅಂತೇಳಿ ಅವ್ರು ಹೋಗಿ ಚಾಡಿ ಹೇಳೋರು. ಅವ್ರು ಒಂದೇ ಮಾತಿಲ್ಲ, ಅಂತ ದುಡ್ಡಿದೆ, ಅವ್ನು ಮಾಡ್ತಾನೆ ಚುನಾವಣೆ. ನನಗೆ ನಮ್ಮ PGR ಸಿಂಧ್ಯಾ ಸಾಹೇಬರು ರಾತ್ರಿನೂ ಮಾತಾಡಿದ್ರು ನನ್ನ PG ರಾಮಕೃಷ್ಣ ಅವ್ರ ಜೊತೆ, ಅಧ್ಯಕ್ಷರ ಜೊತೆಗೆ. ಅವ್ರು ಹೇಳಿದ್ರು ಎಷ್ಟು ಬೇಕೋ ಹನುಮಂತ ಅಂದರು. 6.5 ಲಕ್ಷ ಆಗಬೇಕು ಅಂತ ಹೇಳಿದ್ದೆ. ಅಕ್ಕ ಹೇಳಿದ್ದು ನನಗೆ 6.5 ಲಕ್ಷ ಇದ್ದರೆ ಮಾಡ್ಬೇಕು ಹನುಮಂತ, ನಾನು ದುಡ್ಡು ಕೊಡ್ತೀನಿ, ನೀನು ಮೇಡಮ್ ಟಿಕೆಟ್ ತಗೋ ನೀನು ಅಂದೆ. ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬರು ಅವರು ಅಷ್ಟೇ, ಬೇರೆದೆಲ್ಲ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದರು. ನಾವು ಒಳ್ಳೆತನ ಇದ್ದರೆ ಯಾವುದೋ ವೃತ್ತ ನಮಗೆ ಸಪೋರ್ಟ್ ಮಾಡ್ತಾರೆ ಜನ. ಹಂಗೆ ಶಾರದಕ್ಕೂ ನನಗೆ ಅವಾಗ ಬೈಕ್, ಕಾರ್ ಇದ್ದಾಗ, ದುಡ್ಡಿದ್ದಾಗ ಟಿಕೆಟ್ ಕೊಡೋಕ್ಕೆ ಮುಂದೆ ಬಂದರು. ಭಾಳ ಜನ ಇದ್ದರು ನಮ್ಮರು. ಟಿಕೆಟಿಗೆ ಕಾಂಪಿಟೇಷನ್ನು. ಅಂಥ ಸಂದರ್ಭದಲ್ಲಿ ನನಗೆ ಕೈ ಹಿಡಿದಿದ್ರು ಅವರು. ಅಂಥ ಸಂದರ್ಭದಲ್ಲಿ ನಮ್ಮಂತರಿಗೆ ಕೈ ಹಿಡಿದಾರೆ ಅಂದರೆ ಆ ಹೃದಯ ಶ್ರೀಮಂತಿಗೆ ಅವರಲ್ಲಿ ಭಾಳಷ್ಟಿದೆ. ಪ್ರತಿಯೊಬ್ಬರದ್ದು ಮಾಹಿತಿ ಇದೆ ಅಲ್ಲಿ. ಹನುಮಂತಪ್ಪ ಏನು ಮಾಡ್ತಾನೆ, ಶಿವು ಏನು ಮಾಡ್ತಾನೆ, ಬಸವರಾಜ ಏನು ಮಾಡ್ತಾನೆ, ರಘು ಏನು ಮಾಡ್ತಾನೆ, ಇವನು ನಮ್ಮ ಇಟಿಯಾಡಿ ಆಂಜನೇಯ ಹೆಂಗೆ ಮಾಡ್ತಾನೆ, ಪ್ರತಿಯೊಬ್ಬರದ್ದು ಮಾಹಿತಿ ಇದೆ. ಅವ್ರಿಗೆ ಗೊತ್ತಿಲ್ಲ ಅಂತ ತಿಳ್ಕೊಂಬಿಟ್ಟಾರೆ. ಎಲ್ಲ ಆಕ್ಟಿವಿಟೀಸ್ ನನಗೆ ಅವ್ರಿಗೆ ಗೊತ್ತಿರ್ತಾರೆ ಸುಮ್ಮನೆ ಇರ್ತಾರೆ. ಹಂಗಾಗಿ ಯಾರು ಏನು ಮಾತಾಡ್ತಾರೆ ಅದು ಮಾಹಿತಿ ಬಂದಿರುತ್ತೆ. ಮಾತಾಡಿ ಕೆಟ್ಟರಾಗೋದು ಬೇಡ. ಭವಿಷ್ಯ ಇದೆ. ಇನ್ನು 2 ವರ್ಷಕ್ಕೆ ಮಂತ್ರಿ ಆಗೇ ಆಗ್ತಾರೆ. ಅದರಲ್ಲಿ ಯಾವ ಪರಮಾತ್ಮನ ಕೈಲೂ ಅವ್ರ ಹಣೆ ಬರದಲ್ಲಿ ಬರದಾಗಿದೆ. ಮುಂದಿನ ಬಾರಿ ಮಂತ್ರಿ ಆಗೇ ಆಗ್ತಾರೆ. ಅದಕ್ಕೋಸ್ಕರ ಯಾರೂ ನಮ್ಮ ಸ್ನೇಹಿತರುಗಳು ನೆಗೆಟಿವ್ ಅಲ್ಲಿ ಇಲ್ಲಿ ಮಾತಾಡೋದು ಬೇಡ. ಯಾರೋ ಒಬ್ಬರೊಬ್ಬರು ಮನಸ್ಸು ಕೆಟ್ಟಿದ್ರೆ ಅವ್ರನ್ನ ನಾವು ಕರ್ಕೊಂಬಂದು ಸರಿ ಮಾಡೋಕ್ಕೆ ಪ್ರಯತ್ನ ಮಾಡೋಣ. ಹಂಗಾಗಿ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ JDS. ರಾಜ್ಯದಲ್ಲಿ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು, ಶಾರದಕ್ಕ ಇಲ್ಲಿ ಶಾಸಕರಾಗಬೇಕು, ಮಂತ್ರಿ ಆಗಬೇಕು. ಭದ್ರಾವತಿಯಲ್ಲಿ ಶಾರದಾ ಅಪ್ಪಾಜಿಗೌಡರು ಶಾಸಕರಾಗಬೇಕು. ಇಲ್ಲಿ ಶಿವಮೊಗ್ಗದಲ್ಲಿ ನಮ್ಮ ಪ್ರಸನ್ನಣ್ಣ ಮಂತ್ರಿ MLA ಆಗಬೇಕು ಅನ್ನೋದು ಎಲ್ಲರಿಗೂ ಆಸೆ ಇದೆ. ಆದರೆ ನಾವು ಕೆಲಸ ಮಾಡಿರ್ತಾನೆ ಅವ್ರು ಆಗೋದು. ನಾವು ಕೆಲಸ ಮಾಡಿರ್ತಾನೆ ಅವರು ಶಾಸಕರಾಗೋದು, ಮಂತ್ರಿ ಆಗೋದು, ಎಲ್ಲರಾಗೋದು. ಆದ್ದರಿಂದ ನಾವು ಮುಂದಿನ ಬಾರಿ 2028ರ ಚುನಾವಣೆಯಲ್ಲಿ ಶಾರದಕ್ಕ ಕಾಂತರಾಜ್ ಅವರು ಹೇಳಿದಾಗೆ 100% ಮಂತ್ರಿ ಆಗ್ತಾರೆ. NDA ಗೌರ್ಮೆಂಟ್ ಬರುತ್ತೆ. ಈಗಾಗಲೇ NDA ನಾಯಕರಾಗಿರ್ತಕ್ಕಂಥ ಮೋದಿಯವರು ಮತ್ತು ಅಮಿತ್ ಶಾ ಅವರು ಕುಮಾರಣ್ಣನ್ನೇ NDA ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ. ಇದು ನಮಗೆ ಒಂದು ಒಳ್ಳೆಯ ಸುದ್ದಿ. ನಾವು ಕುಮಾರಣ್ಣನ ಕೈ ಬಲಪಡಿಸ್ಬೇಕಂತ ಹೇಳಿದ್ರೆ ನಾವೆಲ್ಲರೂ ಒಟ್ಟು ಕೆಲಸ ಮಾಡಬೇಕು. ಮೊನ್ನೆ 18ನೇ ತಾರೀಕು ರಾಜ್ಯದಲ್ಲಿ ಪಕ್ಷದ ಮೀಟಿಂಗ್ ಇತ್ತು. ಅವತ್ತು ಕುಮಾರಣ್ಣವರು ಎಷ್ಟು ಸೀರಿಯಸ್ ಆಗಿ ಹೇಳಿದರು ಅಂದರೆ, ಅಕ್ಕ ಇಲ್ಲಿ ಎಲ್ಲ ಜಿಲ್ಲೆಯವರು ಒಟ್ಟು 7 ಜಿಲ್ಲೆಯವರು ಮಾತ್ರ ಕೊಟ್ಟಿದ್ದು. ಅದರಲ್ಲಿ ಫಸ್ಟ್ ನಾನೇ ಕೊಟ್ಟನು. ಎಲ್ಲ ಕಮಿಟಿಗಳನ್ನು ಮಾಡಿಕೊಟ್ಟು ನಾನೇ. ನನ್ನ ನಂತರದಲ್ಲಿ 6 ಜಿಲ್ಲೆಯವರು ಕೊಟ್ಟರು. ಇನ್ನು ಮಿಕ್ಕ ಜಿಲ್ಲೆಯವರು ಯಾರೂ ಕೊಟ್ಟಿರಲಿಲ್ಲ. ಮೊನ್ನೆ ಕೋರ್ ಕಮಿಟಿ ಅಧ್ಯಕ್ಷರು ಕೃಷ್ಣಾರೆಡ್ಡಿಯವ್ರ ಮೀಟಿಂಗ್ ತೊಗೊಂಡಾಗ ಅವ್ರು ಯಾರೂ ಬರಲೇ ಇಲ್ಲ. ನಾವೇ 7-8 ಜನ ಇದ್ದವರು. ಅವರೆಷ್ಟು ಸೀರಿಯಸ್ ಆದ್ರು ಅಂದರೆ ಈ ಸರಿ ಕುಮಾರಣ್ಣನ ಕರೆಸಿ ಕುಮಾರಣ್ಣ ಭಾರಿ ಬೇಜಾರು ಮಾಡ್ಕೊಂಡು ಮಾತಾಡೋದು. ನಿಮಗೆ ಕೆಲಸ ಮಾಡೋ ಇಷ್ಟ ಇಲ್ಲ, ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಿ. ನೀವು ಆಗಲೇ 3 ತಿಂಗಳ 4 ತಿಂಗಳಾಯ್ತು ನಿಮಗೆಲ್ಲ ನೇಮಕ ಮಾಡಿ. ನೀವು 7 ಜಿಲ್ಲೆಯವ್ರು ಮಾತ್ರ ಕೊಟ್ಟರೆ ಇನ್ನು ಮಿಕ್ಕಿದವ್ರು ನೀವು ಯಾರು ಏನೂ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ? ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬಿಟ್ಬಿಡಿ, ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಿ ಅಂತೇಳಿ ನೇರವಾಗಿ ಹೇಳೋದು. ಅದೇ ಪೇಪರ್ಗೆ ಬಂತು ನೋಡಿರಿ, ವಿಸಿಟಿಂಗ್ ಕಾರ್ಡು ಮತ್ತು ಇದು ಲೆಟ್ರಾಡು, ಅದಕ್ಕೆ ಫ್ಲೆಕ್ಸು, ಆ ಲೀಡರ್ಗಳು ನನಗೆ ಬೇಡ. ನನಗೆ ಪಕ್ಷದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರು ನನಗೆ ಬೇಕು. ನೀವು ಮಾಡೋಕ್ಕೆ ಇಷ್ಟ ಇದ್ದವರು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಿ, ಸುಮ್ಮನೆ ಅಲ್ಲಿ ಇರಬೇಡಿ ಅಂತ ಹೇಳಿದ್ದಾರೆ. ಈಗಾಗಲೇ ಈ ವಾಲ್ಮೀಕಿ ಸಮಾಜಕ್ಕೆ ನಮ್ಮ ದೇವೇಗೌಡರು ಪ್ರಧಾನಮಂತ್ರಿ ಆದವರು, ಮುಖ್ಯಮಂತ್ರಿ ಆದವರು, ಕುಮಾರಣ್ಣನ ಮುಖ್ಯಮಂತ್ರಿ ಆದವರು,
ಹಲವಾರು ಯೋಜನೆಗಳನ್ನು ತಂದು ನಿಮಗೆ ಸಮಾಜಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನೀವು ಕೂಡ ನಮ್ಮ ಶಾರದಕ್ಕಗೆ ಆಶೀರ್ವಾದ ಮಾಡಿದ್ದೀರಾ. ಅದರಿಂದ 2 ಬಾರಿ ಶಾರದಕ್ಕವರು ಶಾಸಕರಾಗಿದ್ದಾರೆ. ಮುಂದೆ ಬರ್ತಕ್ಕಂಥ 2028ರಲ್ಲಿ ರಾಜ್ಯದಲ್ಲಿ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು. ನಮ್ಮ ಗ್ರಾಮಾಂತರ ಶಾಸಕರಾದ ಶಾರದಕ್ಕವರು MLA ಆಗಬೇಕು, ಹಾಗೆ ಮಂತ್ರಿನ ಆಗಬೇಕು. ಬಂದು ಇವತ್ತು ಈ ಸಭೆಗೆ ಹೆಚ್ಚಿನ ಒಂದು ಶೋಭೆಯನ್ನು ಕೊಟ್ಟಿದ್ದಾರೆ. ಚೋಡಿಯವರು ಬಂದಿದ್ದಾರೆ, ನಮ್ಮ ಮಡಿಕೇರಿಯಿಂದ ರವಿ ಬಂದಿದ್ದಾರೆ, ಚಂದನಕೆರೆಯವರು ವಿಮೋಚನ ಬಂದಿಲ್ಲ ಅಂದ್ಕೊಂಡಿದ್ದಾರೆ, ಕೂತಿದ್ದಾರೆ ಅಂತ ಹೇಳಿದರು. ಕಾಂಟ್ರಾಜ್ ಇರ್ಬೋದು, ನಮ್ಮ ಸತೀಶ್ ಇರ್ಬೋದು, ಹನುಮಂತ್ ಇರ್ಬೋದು, ಎಲ್ಲರೂ ದೇವೇಗೌಡರು ಏನು ST ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಯಾವ ರೀತಿ ಇದೆ ಅನ್ನೋದನ್ನು ಹೇಳಿದ್ದಾರೆ. ಇವತ್ತೇನಾದರೂ ST ಸಮಾಜಕ್ಕೆ ಇಷ್ಟೊಂದು ನಾವು ಮಿನಿಸ್ಟ್ರುಗಳಂದಿರ್ಬೋದು, MLAಗಳಂದಿರ್ಬೋದು ರಿಸರ್ವೇಷನ್ ಕೊಡೋದ್ರ ಮೂಲಕ ಖಂಡಿತ ಸನ್ಮಾನ್ಯ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರಿಂದ. ಇವತ್ತು ರಾಜನಹಳ್ಳಿಯಲ್ಲಿ ಇರ್ತಕ್ಕಂತಹ ಮಠ ಏನಿದೆ, ಆ ಮಠಕ್ಕೂ ಸಹ ಸಾಕಷ್ಟು ಸಹಕಾರ ಕೊಟ್ಟು ನಾವಿದ್ದೀವಿ ಬುದ್ಧಿ ನಿಮಗೆ, ನಿಮ್ಮ ಜೊತೆಗೆ ನಾವು ಯಾವತ್ತೂ ಇರ್ತೀವಿ, ನಾವು ನಿಮ್ಮ ಮಠವನ್ನು ಸ್ಥಾಪನೆಗೆ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತೇಳಿ ಆ ದಿನದಿಂದ ಅವರಿಗೆ ಸಾಕಷ್ಟು ಸಹಕಾರವನ್ನು ಸಹ ಕೊಟ್ಟಿರ್ತಕ್ಕಂಥ ನಾನು ಗೊತ್ತಿರಲಿಲ್ಲ. ಚಿತ್ರದುರ್ಗದಲ್ಲಿ ದಾವಣಗೆರೆ ಸಭೆ ನಾವು ಹರಿಹರ ಸಭೆ ರಾಜನಹಳ್ಳಿಯಲ್ಲಿ ಅವತ್ತು ಒದಗಿರೆ ರಮೇಶ್ ನಮ್ಮ ಜೊತೆಗಿದ್ದರು. ಅವರ ನೇತೃತ್ವದಲ್ಲಿ ಒಂದು ಸಭೆ ಮಾಡಿದಾಗ ಗುರುಗಳು ಹೇಳಿದರು, ಹೌದು ನಮ್ಮ ಮಠಕ್ಕೆ ದೊಡ್ಡವರಿಂದ ದೇವೇಗೌಡರು ಸಾಹೇಬರಿಂದ ಏನೇನು ಹೆಲ್ಪ್ ಆಗಿದೆ ಅನ್ನೋದನ್ನು ಅವರು ಅವತ್ತು ಹೇಳಿದಾಗ ನಮಗೆ ಗೊತ್ತಾಗಿತ್ತು. ಹೀಗೆ ಸಾಕಷ್ಟು ಬ್ಯಾಕ್ವರ್ಡ್ ಕಮ್ಯುನಿಟಿ ಇರ್ಬೋದು, SC STಗಳನ್ನ ಇರ್ಬೋದು ಗುರುತಿಸ್ತಕ್ಕಂಥ ಕೆಲಸ ನಮ್ಮ ಪಕ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ. ಈ ಕಳೆದ ಬಾರಿ ನಾವು ಹೇಳಿದಾಗ ಕಳೆದ ಬಾರಿ ಸಾಕಷ್ಟು ಅನುದಾನ ಇದೆ. ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ನಾನು ಫಸ್ಟ್ ಟೈಮ್ MLA ಆದಾಗ ಅನುದಾನಗಳನ್ನ ಸಾಕಷ್ಟು ಕೊಟ್ಟು ನಾವು ಸಹ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರ ಗಮನಕ್ಕೆ ತಂದು ಎಲ್ಲವನ್ನು ಹಂಚಿಕೆ ಮಾಡ್ತಕ್ಕಂಥದ್ದು ಮಾಡಿದ್ವಿ. ಈ ಬಾರಿ ತಮ್ಗೆ ಗೊತ್ತಿದೆ ST ಅಮೌಂಟ್ ಏನಾಗಿದೆ ಅನ್ನೋದು ತಮ್ಗೆ ಗೊತ್ತಿದೆ. ST ಅಮೌಂಟ್ ಏನಾಯಿತು ಅನ್ನೋದು ಗೊತ್ತು. ಆ ST ಅಮೌಂಟಿನ ಬಗ್ಗೆ ನಮ್ಮಲ್ಲಿ ಸಾಕಷ್ಟು ಹೋರಾಟವೂ ಆಯಿತು ವಿಧಾನಸಭೆಯಲ್ಲಿ. ಹೋಗೋದಲ್ಲಿ ಅಳಿಯ ಅನಿಸುತ್ತೆ ಹುಡುಗ ಬೆಂಗಳೂರಲ್ಲಿ ನಿಗಮದಲ್ಲಿ ಕೆಲಸ ಮಾಡ್ತಿದ್ದ, ST ನಿಗಮದಲ್ಲಿ. ಆ ಹುಡುಗ ಇದಕ್ಕೆ ಡೆತ್ ನೋಟ್ ಬರೆದಿಟ್ಟು ಪಾಪ ಅವನು ಸಹ ಸತ್ತೋಗ್ಬಿಟ್ಟ. ಕಳೆದ ಒಂದು MP ಎಲೆಕ್ಷನಲ್ಲಿ ನಡೆದಿರ್ತಕ್ಕಂತಹ ಘಟನೆ. ಇದುವರೆಗೂ ಸಹ ST ಅನುದಾನ ಸರಿಯಾಗಿ ಕೊಡ್ತಾ ಇಲ್ಲ. ನಾವೀಗ ಅಪ್ರೂವಲ್ ಮಾಡಿರ್ತಕ್ಕಂಥ ST ಬೋರ್ವೆಲ್ಗಳನ್ನು 3 ವರ್ಷದಿಂದ ಟೆಂಡರ್ ಕರೆದಿಲ್ಲ. ಸ್ಟೇಟಿಂದ ಕರಿತಕ್ಕಂಥದ್ದು ಟೆಂಡರು, ಓವರಾಲ್ ಸೆಂಟ್ರಲೈಸ್ಡ್ ಮಾಡಿ ಅದನ್ನು ಟೆಂಡರ್ ಕರಿತಕ್ಕಂಥ ಕೆಲಸ ಇರುತ್ತೆ. ಇದುವರೆಗೂ ಒಂದು ಸಹ ಟೆಂಡರ್ ಕರೆದು ST ಸಮಾಜಕ್ಕೆ ನಾವು ಒಂದು ಬೋರ್ ಕೊಡ್ಸೋಕೆ ಮಧ್ಯಕ್ಕೆ ಸರ್ಕಾರದ ಮಧ್ಯದಲ್ಲಿ ನಾವು 5 ವರ್ಷದಲ್ಲಿ ಒಂದು ಭವನ ಕೊಡೋಕ್ಕಾಗಿಲ್ಲ ನಮ್ಮಗಳಿಗೆ. ಇದುವರೆಗೂ ಸಹ ನಾವು ಸರ್ಕಾರದಲ್ಲಿ ಪ್ರತಿ ಸರಿ ಅಧಿವೇಶನದಲ್ಲಿ ಅದನ್ನು ಹೇಳ್ತಾ ಇರ್ತೀವಿ. ಒಂದರೆ SC ST ಭವನಗಳನ್ನು ನೀವು ಕಾಂಗ್ರೆಸ್ ಸರ್ಕಾರ SC ST ಓಟ್ಗಳು, SC STಗಳ ವೆಲ್ಫೇರ್ಸು, ನಾವು ಅಂಬೇಡ್ಕರ್ ನಮ್ಮವರು ಅನ್ನೋ ರೀತಿಯಲ್ಲಿ ಮಾತಾಡ್ತಕ್ಕಂಥ ಸರ್ಕಾರ ಒಂದು SC ST ಭವನಗಳನ್ನು ಅಪ್ರೂವಲ್ ಮಾಡಿ ಇವತ್ತಿವರೆಗೂ ಒಂದು ಶಂಕುಸ್ಥಾಪನೆ ಮಾಡಿಲ್ಲ ಇವರು. ಹೀಗಿರ್ತಕ್ಕಂಥದ್ರ ಮಧ್ಯ ವೋಟ್ ಬ್ಯಾಂಕಿಗೋಸ್ಕರ ನಮ್ಮವ್ರಿಗಿರೋ ಧೈರ್ಯ ನಾವು ಒಂದು ಗ್ಯಾರಂಟಿ ಕಾರ್ಡು 2,2 ಸಾವಿರ ಕೊಟ್ಟಿದ್ದೀವಿ, ಕರೆಂಟ್ ಬಿಲ್ ಫ್ರೀ ಕೊಡ್ತಾ ಇದ್ದೀವಿ. ಅದ್ರ ಪ್ರತಿಯಾಗಿ ನಿಮ್ಮಿಂದ ಏನು ಕಿತ್ಕೋತಾ ಇದ್ದಾರೆ, ಏನು ಹೋಗ್ತಾ ಇದೆ ದುಡ್ಡು ಅನ್ನೋದು ಬುದ್ಧಿವಂತರಿಗೆ ಗೊತ್ತಿದೆ. ಅದು ಈಗಲೂ ಸಹ ಏನು ನಡೀತಾ ಇದೆ ಸರ್ಕಾರದಲ್ಲಿ, ಯಾವ ರೀತಿ ಆಗ್ತಾ ಇದೆ. 2,000 ರೂಪಾಯಿ ನಿಮಗೆ ಕೊಡ್ತಾ ಇದ್ದಾರೆ, ನಿಮ್ಮ ಗಂಡಸರು ತೊಗೊಂಡೋಗಿ ದುಡ್ಡು ಎಷ್ಟು ಇಡ್ತಾ ಇದ್ದಾರೆ ಅನ್ನೋದು ನೀವು ನೋಡ್ಕೋಬೇಕಾಗತ್ತೆ. ಅದನ್ನು ನೀವು ಯೋಚನೆ ಮಾಡಬೇಕಾಗತ್ತೆ. ತಿಂಗಳಿಗೆ 3,000 ರೂಪಾಯಿ ಹೀಗೆ ನಿಮ್ಗೆ ಈ ಕಡೆಯಿಂದ ಕೊಟ್ಟು ಆ ಕಡೆಯಿಂದ ತಗೊಳ್ತಕ್ಕಂಥದ್ದು. ಕರೆಂಟಿಂದು ನಿಮ್ಮ ಮನೆಗೇನೋ ಕರೆಂಟ್ ಫ್ರೀ ಕೊಡ್ತಿರ್ಬೋದು, ಆದರೆ ನಿಮ್ಮ ಮನೆಯಲ್ಲಿ ತೋಟ ಜಮೀನಿಗೆ ಕರೆಂಟ್ ತೊಗೊಳ್ಬೇಕು ಅಂದರೆ ಒಬ್ಬೊಬ್ಬರು 3-4 ಲಕ್ಷ ಖರ್ಚು ಮಾಡ್ತಾ ಇದ್ದಾರೆ. ಯಾಕಂದರೆ ಒಂದು 500 ಮಾನದಂಡ ಮಾಡಿದ್ದಾರೆ. 500 ಮೀಟ್ರ್ ಒಳಗಡೆ ಇದ್ದರೆ ಮಾತ್ರ ಸರ್ಕಾರದಿಂದ, ಅದನ್ನು ದಾಟಿದರೆ ಸೆಲ್ಫ್ ಎಕ್ಸಿಕ್ಯೂಷನ್ ಮಾಡ್ಕೋಬೇಕು. ಇಲ್ಲ ಅಂದರೆ ನೀವು ಸೋಲಾರಿಗೆ ಹೋಗಬೇಕು. ಸೋಲಾರಿಗೆ ಹೋಗೋಕ್ಕೆ ಸಾಮಾನ್ಯ ಯಾರೂ ಇಷ್ಟಪಡೋಲ್ಲ ನಮ್ಮ ಭಾಗದಲ್ಲಿ, ಸಹಜ ಅದು. ಯಾಕಂದರೆ ಮಲೆನಾಡು ಪ್ರದೇಶಗಳು ನಮ್ಮದು. ಹೀಗೆಲ್ಲ ಹಲವಾರುಗಳನ್ನ ಯೋಚನೆ ಮಾಡಿದರೆ ನಮಗೆ ಸರ್ಕಾರದ ಒಂದು ವೀಕ್ನೆಸ್ ಏನಿದೆ, ಏನು ಜನಗಳಿಗೆ ತಲುಪಿಸ್ತಕ್ಕಂಥದ್ರಲ್ಲಿ ಫೇಲ್ಯೂರ್ ಆಗಿದೆ, ಯಾವುದರಲ್ಲಿ ವಿಫಲ ಆಗಿದೆ ಈ ಸರ್ಕಾರ ಅನ್ನೋದನ್ನು ಹೇಳೋದಕ್ಕೆ ಸಾಕಷ್ಟು ನಮ್ಮಲ್ಲಿ ಇದು ಇದೆ, ಹೇಳೋಕ್ಕೆ ಮೆಟೀರಿಯಲ್ಸ್ಗಳು ಮತ್ತು ಭಾಳಷ್ಟು ವಿಚಾರಗಳಿದ್ದಾವೆ ಜನಗಳಿಗೆ ತಿಳಿಸ್ತಕ್ಕಂಥದ್ದನ್ನು. ಅದನ್ನು ಮುಂದಿನ ದಿನದಲ್ಲಿ ನಾವು ತಿಳಿಸೋದ್ರ ಮೂಲಕ ಮಾಡಬೇಕು. ಆದರೂ ನಿಮಗೆ ಸ್ವಲ್ಪನಾದರೂ ಗೊತ್ತಿರಲಿ ಈ ವಿಚಾರದಲ್ಲಿ ಯಾಕೆ ನಮಗೆ ST ಸಮಾಜಕ್ಕೆ ಅನುದಾನದ ಕೊರತೆ ಆಗಿದೆ ಅನ್ನೋದನ್ನು ತಮಗೂ ಸಹ ಗೊತ್ತಿರಲಿ ಅನ್ನೋ ಉದ್ದೇಶಕ್ಕೆ ನಾನು ಇವತ್ತಿನ ಇಷ್ಟೊಂದು ಹೇಳಬೇಕಾಗಿದೆ. ತಾವೆಲ್ಲರೂ ತಮ್ಮೆಲ್ಲರ ಸಹಕಾರದೊಂದಿಗೆ ಈ ಬಾರಿ ನಮಗೆ ಕೊಟ್ಟು ಹೇಗೆ ನಾವು ಕಳೆದ್ವಿ 3 ವರ್ಷ ಅನ್ನೋದು ಗೊತ್ತೇ ಆಗಲಿಲ್ಲ. 3 ವರ್ಷ ಕಳೆದ್ವಿ ನಾವು ಮೊನ್ನೆ
ಅದನ್ನೆಲ್ಲ ಕಾಂಟ್ರಾಕ್ಟ್ ಮನೆ ಹಾಕಿ ಎಲ್ರಿಗೂ ನೆನಪು ಮಾಡಿದ್ರು, ನನಗೂ ನೆನಪಿರಲಿಲ್ಲ ಆ ಡೇಟು. ಹೀಗೆ ದಿನ ಹೋಗೋದು ಗೊತ್ತಾಗೋದಿಲ್ಲ ನಮಗೆ. ಕಣ್ಮುಚ್ಚು ಕಣ್ಣು ತೆಗೆಯೋದ್ರಲ್ಲಿ ಇನ್ನೂ 2 ವರ್ಷನೂ ನಾವು ಕಳೆದು ಬಿಡ್ತೀವಿ. ಈ ರೀತಿಯ ಪಕ್ಷದ ಒಂದು ಸಂಘಟನೆ ಮುಂದಿನಿಂದ ನಾವು ಅಂದ್ಕೊಂಡಿದ್ದೀವಿ. ಇದುವರೆಗೂ ಕುಮಾರಣ್ಣರಿಗೆ ಸೆಂಟ್ರಲಲ್ಲಿ ಕರೆದು MP ಟಿಕೆಟನ್ನು ಕೊಟ್ಟು ಅವ್ರಿಗೆ ಒಳ್ಳೆ ಪೋರ್ಟ್ಫೋಲಿಯೋನು ಸನ್ಮಾನ್ಯ ಪ್ರಧಾನಿಗಳು ನರೇಂದ್ರ ಮೋದಿಯವರು ಕೊಟ್ಟಿದ್ದಾರೆ. ಅವರಿಗೆ ಅದು ಗೌರವ ಕೊಡ್ತಾ ಇದ್ದಾರೆ, ಇಲ್ಲ ಅಂತ ನಾವು ಹೇಳಲ್ಲ. ಆದರೆ ರಾಜ್ಯದ ಮಟ್ಟದಲ್ಲಿ ಅದು NDA ಗೌರ್ಮೆಂಟಿನ ಲೆಕ್ಕಾಚಾರದಲ್ಲಿ ಮುಂದುವರೆದ್ರೆ ಸಂತೋಷ, ಒರೆಯುತ್ತೆ ಅಂತಲೇ ನಾವು ಕನಸು ಕಾಣೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ನಾವು ಯಾರನ್ನೂ ಸಹ ಡಿಪೆಂಡ್ ಆಗಿ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು, ನಿಮ್ಮ ಪಕ್ಷದ ಬಲದಿಂದ, ನಿಮ್ಮ ಒಂದು ಶ್ರಮದ ಬಲದಿಂದ ನಾವು ಬಂದಿರ್ತಕ್ಕಂಥದ್ದು. ಹಾಗಿದ್ದಾಗ ನಾವು ಬಂದರೆ ಸಂತೋಷ. ನಾವು ಅವ್ರಿಗೆ ಅಷ್ಟೇ ಕೋಆಪ್ರೇಟ್ ಮಾಡೋಣ. ಈ ಮನೆ MP ಎಲೆಕ್ಷನಿಗೆ ನಾವೆಲ್ಲರೂ ಸೇರ್ಕೊಂಡು ಪಾಪ ಎಲ್ಲರೂ ಮಾಡಿದ್ರಿ, ನಮ್ಮ ಇಷ್ಟ ಇದ್ದರೂ ಮಾಡಿದ್ರಿ, ಎಲ್ಲರೂ ಸೇರಿಕೊಂಡು ಬಂದು ಸಹಕಾರನ ಕೊಟ್ಟರಿ. ನಾವೆಲ್ಲ ಮುಂದಿನ ದಿನದಲ್ಲಿ ಆ ರೀತಿ NDA ಗೌರ್ಮೆಂಟಿಂದ ಮುಂದುವರಿಯುತ್ತೆ ರಾಜ್ಯದಲ್ಲೂ ಅಂತ ಹೇಳಿದರೆ ನಾವು ಅದನ್ನು ಸ್ವಾಗತ ಮಾಡೋಣ. ಇದರಿಂದ ನಮ್ಗೆ ಸುಲಭ ಆಗುತ್ತೆ ಎಲೆಕ್ಷನ್ನು, ಇದರಿಂದ ನಮಗೆ ಸುಲಭ ಆಗುತ್ತೆ ಎಲೆಕ್ಷನ್ನು, ಆ ರೀತಿ ಮೈ ಮರೆತು ಕೂತ್ಕೊಳ್ಳೋದು ಬೇಡ. ಬಂದ್ರೂ ಸ್ವಾಗತ, ಬರೆದಿದ್ರು ಒಂದು ಸಂತೋಷ ಅಷ್ಟೇ. ಅದರಲ್ಲಿ ಏನಿದೆ, ಬಂದರೆ ಬೋನಸ್ ಬಿಡಿ, ಬಂದರೆ ಒಳ್ಳೇದೇ, ಬಂದರೆ ಸಂತೋಷನೇ. ಅದನ್ನು ನಾವು ಬೇಡ ಅಂತ ಹೇಳ್ತಾ ಇಲ್ಲ, ಬರಬೇಕಲ್ವಾ, ಬರುತ್ತೆ ಅಂತ ಅಂದ್ಕೊಳ್ಳೋಣ. ಬರೆದಿದ್ರೆ ಏನು ಮಾಡ್ತೀರಾ, ನಂಬ್ಕೊಂಡು ಕೂತ್ಕೊಂಡು ಕೈ ಚೆಲ್ಲಿ ಕೂತ್ಕೊಳ್ಳೋ ಹಾಗಿಲ್ವಲ್ಲ. ಬಂದರೆ ನಾವು ಸ್ವಾಗತ ಮಾಡೋಣ ಖುಷಿಯಾಗಿ, ಅದರಲ್ಲಿ ತಪ್ಪಿಲ್ಲ. ನಿನ್ನೆ ಒಂದು ಯಾವುದೋ ಸೆಷನಲ್ಲಿ ನಾವು ಸೆಷನ್ ಬಂದುಬಿಡ್ತು, ನಮ್ಮ ಶಿವಮೊಗ್ಗದ KDP ಮೀಟಿಂಗಲ್ಲಿ ಚೆನ್ನಿಯವರು ಯಾವುದೋ ಒಂದು ವಿಚಾರಕ್ಕೆ ನಂಗೆ ಸಪೋರ್ಟ್ ಮಾಡಿದಾಗ ಸಂಗಮೇಶ್ ಅವರು ಅಂತಿದ್ರು, NDA ನಿಮ್ಗೆ ಅಲ್ಲಲ್ಲಪ್ಪ ಇಲ್ಲಿಲ್ಲ ಅಂತ. ಅದಕ್ಕೆ ಹಾಗೆ ಇರುತ್ತೆ ಆ ಬೆಂಬಲ, ಏನು ಮಾಡೋಕ್ಕಾಗೋದಿಲ್ಲ, ಇರುತ್ತೆ. ಬಟ್ ಬೇರೆಯವರು ವಿರೋಧ ಪಕ್ಷದವ್ರಿಗೂ ಸಹ ಒಂದು ಬಿಸಿ ಇದಾಗಿದೆ, ಅದು ಯೋಚನೆ ಆಗಿ NDA ಆದರೆ ಹೀಗಾಗತ್ತೆ ಅನ್ನೋದು. ಯಾವತ್ತೂ ನಾನು JDS ಬಿಟ್ಟಂತೂ ಯಾವತ್ತೂ ಹೋಗೋನಲ್ಲ, ಯಾವತ್ತೂ ಯಾರ ತಪ್ಪು ಮಾತಾಡುವುದಿಲ್ಲ ಬೇರೆ ಪಾರ್ಟಿ ಜೊತೆಗೆ. ನಾನು ಇದ್ದರೆ JDSನಾಗೆ ಇರ್ತೀನಿ, ಸತ್ರು JDSನಾಗೆ ಇರ್ತೀನಿ, ಅಷ್ಟು ಬಿಟ್ಟರೆ ಬೇರೆ ಎಲ್ಲೂ. ಧನ್ಯವಾದಗಳು.